ಹಲೋ ಫ್ರೆಂಡ್ಸ್, SSK ಗಾರ್ಡನ್ಗೆ ವೆಲ್ಕಮ್. ನಾನು ಒಂದು ಉತ್ತಮವಾದ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ಲಿಕ್ಕೋಸ್ಕರ ನಾನು ಈ ಒಂದು ಈಗ ಬ್ಲಾಗನ್ನು ಮಾಡ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ಕೆಲವರಿಗೆ ತುಂಬಾ ಜನರಿಗೆ ಏನಂತ ಹೇಳಿದ್ರೆ ನನ್ನ ಮನೆಗೆ ಬಂದು ನನ್ನ ಹತ್ರ ಕೇಳ್ತಾ ಇರ್ತಾರೆ, ಅಡೆನಿಯಂ ಗಿಡ ನಾವು ನೆಟ್ಟರೆ ಆಗಲ್ಲ ಮೇಡಮ್, ಯಾವ ತರ ನೆಡಬೇಕು, ಎಷ್ಟು ಚೆನ್ನಾಗಿ ನೆಟ್ಟರು ಅಡೆನಿಯಂ ಗಿಡ ನಮಗೆ ಬರೋದೇ ಇಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಇದು ನೋಡಿ, ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದು 6 ಗಿಡಕ್ಕೆ ನಾನು 215 ರೂಪಾಯಿ ಕೊಟ್ಟು, ಈಗ ಬಿಗ್ ಬಿಲಿಯನಿಯರ್ ನಡೀತಾ ಇದೆ, ಆಫರ್ ನಡೀತಾ ಇದೆ, ಅದರಲ್ಲಿ ನಾನು ತುಂಬಾ ಐಟಮ್ಗಳನ್ನು ಪರ್ಚೇಸ್ ಮಾಡಿದೆ. ಹಾಗೆ ನಾನು ಅಡೆನಿಯಂ ಗಿಡವನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ. ನೋಡಿ, ತುಂಬಾ ಚೆನ್ನಾಗಿದೆ. ಇದನ್ನು ನಾವು ಇಲ್ಲಿ ತಗೊಳ್ಳೋದಾದ್ರೆ, ನರ್ಸರಿಯಲ್ಲೆಲ್ಲ ತಗೊಳ್ಳೋದಾದ್ರೆ ಒಂದು ಗಿಡಕ್ಕೆ, ಸಣ್ಣ ಗಿಡಕ್ಕೆ, ಒಂದು ಮೀಡಿಯಂ ಗಿಡಕ್ಕೆ 250 ರೂಪೀಸ್ ಎಲ್ಲ ಇದೆ. ನಾನು ಅಲ್ಲಿಂದ ಪರ್ಚೇಸ್ ಮಾಡಿದಕ್ಕೋಸ್ಕರ ನಿಮಗೆ 6 ಗಿಡಕ್ಕೆ 215 ರೂಪಾಯಿಗೆ ಸಿಕ್ಕಿತ್ತು. ಇದು ಗಿಡಕ್ಕೆ 115 ರೂಪಾಯಿ ನಾನು ಕೊಟ್ಟಿದ್ದೇನೆ. ಇದು ಫಸ್ಟ್ ನಾನು ಆರ್ಡರ್ ಮಾಡಿ ತರಿಸಿದ್ದು. ಇದು ಯಾಕೆ ತರಿಸಿದೆ ಅಂತ ಹೇಳಿದ್ರೆ, ನೋಡೋಣ ಯಾವ ತರ ಇರುತ್ತೆ ಅಂತ ಹೇಳಿ ನಾನು ಇದನ್ನು ತರಿಸಿದೆ. ಆದರೆ ಇದು ಚೆನ್ನಾಗಿದೆ ಅಂತ ಹೇಳಿ ನಾನು ಪುನಃ ನಾನು ಗಿಡಗಳನ್ನು ತರಿಸಿದೆ. ಇದೇನಂತ ಹೇಳಿದ್ರೆ, ಮಣ್ಣಲ್ಲಿ ಹಾಕಿ ಕೊಡಲಿಲ್ಲ, ಸ್ವಲ್ಪ ಮಣ್ಣು ಹಾಕಿ ಅಷ್ಟೇ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಬಾಕ್ಸ್ ಮಾಡಿ ನಮಗೆ ಕಳಿಸಿದ್ದಾರೆ. ಇದನ್ನು ಏನು ಮಾಡಿದ್ದಾರೆ ಅಂತ ಹೇಳಿ, ಸ್ವಲ್ಪ ಮಣ್ಣು ಹಾಕಿ ನಾನು ಕೊಟ್ಟಿದ್ರು. ಇದನ್ನು ತರಿಸಿ ನಾನು 1 ವೀಕ್ ಆಯಿತು. 1 ವೀಕಲ್ಲಿ ನಾನು ಹಾಗೆ ಇಟ್ಟಿದ್ದೆ. ಯಾಕಂತ ಹೇಳಿದ್ರೆ, ನಾವು ಯಾವಾಗಲೂ ನರ್ಸರಿಯಿಂದ ತರಲಿ ಅಲ್ವಾ, ನಾವು ಆರ್ಡರ್ ಮಾಡಿ ತರಿಸಲಿ, ಆ ಗಿಡಗಳನ್ನು ತಕ್ಷಣ ನೆಡಬಾರ್ದು. ಯಾಕಂತ ಹೇಳಿದ್ರೆ ಅವುಗಳ ಮೂಡ್ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಗಿಡಗಳಿಗೂ ಒಂದು ಮನಸ್ಸಿರುತ್ತೆ, ಅವುಗಳು ಚೆನ್ನಾಗಿ ಬರಲ್ಲ ಒಂದೇ ಸಲ ನಾವು ಅದನ್ನ ನೆಟ್ರೆ. ಬೆಕ್ಕುಗಳಿಗೆ ನೋಡಿ, ಒಂದ್ ಕಡೆ ನಾವು ತಗೊಂಡೋದ್ರೆ ಅವುಗಳಿಗೆ ಕೂಡ ಮನಸ್ಸು ಒಂಥರ ಆಗಿರುತ್ತೆ. ಅದೇ ತರನೇ ಗಿಡಗಳು ಕೂಡ, ಗಿಡಗಳಿಗೆ ಜೀವ ಇರುತ್ತಲ್ವಾ, ಅವುಗಳು ಕೂಡ ಅದೇ ತರ. ನಾವು ಒಂದೇ ತಕ್ಷಣ ಅದನ್ನ ನೆಡಬಾರ್ದು, ಅದನ್ನ 1 ವಾರ ತನಕ ಇಟ್ಟು ನಂತರ ನಾವು ಅದನ್ನ ನೆಡಬೇಕು. ಅದೇ ಹೇಳ್ತಾ ಇದ್ದೇನೆ. ಅದನ್ನ ನೆಡುವ ವಿಧಾನ ಏನಂತ ಹೇಳಿದ್ರೆ, ತುಂಬಾ ಜನರಿಗೆ ಅಡೆನಿಯಂ ಗಿಡ ಆಗಲ್ಲ. ಯಾಕಂತ ಹೇಳಿದ್ರೆ, ಅವರು ಜಾಸ್ತಿ ಮಣ್ಣು ಹಾಕಿನೋ ಜಾಸ್ತಿ ನೀರು ಹಾಕಿನೋ ಅದಕ್ಕೆ ನೆಡ್ತಾರೆ. ಅದನ್ನ ನೆಡುವ ವಿಧಾನ ಏನಂತ ಹೇಳಿದ್ರೆ, ಅಡೆನಿಯಂ ಗಿಡಕ್ಕೆ ಹೊಯ್ಗೆ ಅಂದ್ರೆ ಮರಳು ಜಾಸ್ತಿ ಜಾಸ್ತಿ ಹಾಕಿ ನಾವೀಗ ನೆಡಬೇಕಾಗ್ತದೆ. ಈ ಮರಳು ಕಡಿಮೆ ಆದ್ರೆ, ಮಣ್ಣೇ ಇದ್ರೆ ಅದು ಒಂಥರ ಅಂಟಂಟಾಗಿ ಕೊಳ್ತೋಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಅಡೆನಿಯಂ ಗಿಡವನ್ನು ನೆಡುವಾಗ ನಾವು ಜಾಸ್ತಿ ಮಣ್ಣು ಹಾಕಬಾರ್ದು, ಜಾಸ್ತಿ ಮರಳು ಹಾಕಿ, ನಾವು 3/4 ಅಂಶ ಮರಳು ಹಾಕಿ 1/4 ಅಂಶ ಅಷ್ಟು ನಾವು ಮಣ್ಣು ಹಾಕಿ ಅಡೆನಿಯಂ ಗಿಡವನ್ನು ನಾವು ನೆಡಬೇಕಾಗ್ತದೆ. ಆ ತರ ನೆಟ್ಟರೆ ಖಂಡಿತವಾಗ್ಲೂ ಅಡೆನಿಯಂ ಗಿಡ ಚೆನ್ನಾಗಿ ಬರುತ್ತೆ. ಯಾರು ಎಲ್ಲ ಇದನ್ನ ನೋಡ್ತಾ ಇದ್ದೀರಾ, ನನ್ನ ಒಂದು ಬ್ಲಾಗನ್ನು ನೋಡ್ತಾ ಇದ್ದೀರಾ, ಅಡೆನಿಯಂ ಗಿಡವನ್ನು ನೆಡಿರಿ, ಚೆನ್ನಾಗಿ ಹೂ ಬರುತ್ತೆ. ಲಾಸ್ಟ್ ಇಯರ್ ನಾನು ತಂದ ಗಿಡವನ್ನು ಚೆನ್ನಾಗಿ ಹೂ ಬಂದಿದೆ, ತುಂಬಾ ಚೆನ್ನಾಗಿದೆ, ಹೂ ತುಂಬಾ ಚೆನ್ನಾಗಿ ಬರ್ತಾನೂ ಇದೆ. ನರ್ಸರಿಯಿಂದ ತಂದ ಗಿಡ ನಾನು ಸಣ್ಣ ಗಿಡಕ್ಕೆ 250 ಕೊಟ್ಟು ತರಿಸಿದ್ದೆ. ಇದು ಚೆನ್ನಾಗಿದೆ ಆಫರ್. ಎಲ್ಲರೂ ಕೂಡ ತಂದು ಮೀಶೋದಿಂದ ಆರ್ಡರ್ ಮಾಡಿ ತಂದು ಅಡೆನಿಯಂ ಗಿಡವನ್ನು ನೆಡಿ. ಹಾಗೇನೆ ನನ್ನ ಚಾನಲ್ ಅನ್ನ ಮೊದಲಿನ ಸಲ ನೋಡ್ತಾ ಇರುವವರು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕೂಡ ನನ್ನ ಚಾನಲ್ ಅನ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಒಂದು ಸಣ್ಣ ಬ್ಲಾಗ್ ಅನ್ನು ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.